ಏನಾಗಬಹುದು ಅನ್ನೋದಕ್ಕೆ ಏನಪ್ಪ ಸಾಕ್ಷಿ ಅಂದರೆ ಇಲ್ಲೇ ಈ ಬೆಂಬಲ ಬೆಲೆಗಿಂತ ಹೆಚ್ಚಿಗೆ ಬೆಲೆ ಕೊಟ್ಟು ತೊಗೊಂಡು ಹೋಗುವಂಥ ವ್ಯಾಪಾರಿಗಳು ಅಲ್ಲಲ್ಲೇ ಬಂದು ರೈತರ ಹತ್ರ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ಭಾಳ ಬೆಸ್ಟ್ ಕೆಲಸ ಇದೆ. ನಿಜಾನ ಈ ಮಾತ್ರ ಹೇಳ್ತೀನಿ ನಾನು ನಿಮ್ಗೆ. ಯಾಕಂದ್ರೆ ವ್ಯಾಪಾರ ಮಾಡೋರಿಗೆ ಎಲ್ಲಿ ಕಳಿಸಿದ್ರೆ ಬಂದು ಒಯ್ತಾರೆ ಅವರು. ಇದರಿಂದ 2-3 ಲಾಭ ಆಗ್ತಾವೆ. ಒಂದೇದ್ದು ಸಾರಿಗೆ, ಒಂದು ಹಳ್ಳಿಯಿಂದ ಆ ತಾಲೂಕಿಗೆ ಹೋಗ್ರಿ ಹೋಬಳಿಗೆ ಹೋಗ್ರಿ ಎಷ್ಟು ಅಂತರ ಇರ್ತದೆ ನಿಮಗೆ ಗೊತ್ತದ. ಒಂದು 10 ಕಿಲೋಮೀಟ್ರು, 20 ಕಿಲೋಮೀಟ್ರು, 50 ಕಿಲೋಮೀಟ್ರು, ಜಿಲ್ಲೆಗೆ ಹೋಗಿ ಮಟ್ಟಕ್ಕೆ ಹೋಗೋದಾದ್ರೆ APMC ಹೋಗೋದಾದ್ರೆ ಒಂದು 10-20 ಕಿಲೋಮೀಟ್ರಿಗೆ ಹೋಗಲೇಬೇಕು. ಅವೆಲ್ಲ ಭತ್ತ ಹಿಡ್ಕೊಂಡು ಹೋಗ್ಬೇಕು, ಅಲ್ಲಿ ಮಾರ್ಕೆಟ್ ಬರಬೇಕು, ನಿಲ್ಲಬೇಕು, ತೂಕದಲ್ಲಿ ಬೇಕಾದ್ರೆ ಗದ್ದೆಗಳು ಆಗ್ತಿರ್ತಾವೆ. ಇಲ್ಲಿ ನೋಡಿರಿ ಕಬ್ಬಿನೊಳಗೆ ಹಿಂಗೆ ನಡೀತದ. ಓಪನ್ ಆಗಿ ಮಾತಾಡಿದರು. ಇನ್ನು ಉಳಿದ ಕಡೆ ಹೇಳೋ ಅವಶ್ಯಕತೆ ಇಲ್ಲ. ಭತ್ತ ಜಾಳದವ್ರಿ, ಹಾಗದವ್ರಿ, ಹೀಗದವ್ರಿ, ತಂಪದವ್ರಿ, ತೇವತಿ ಭತ್ತಕ್ಕೆ ಇನ್ನುಳಿದ ಬೆಳೆಗಳಿಗೂ ಅದೇ ರೀತಿಯಾಗಿ APMC ಆಗುವ ಸಾಧ್ಯತೆಗಳು ಇರ್ತಾವೆ. ಇದರಿಂದಾಗೆ ರೈತಗೆ ಏನು ಬೆಲೆ ಮಿನಿಮಮ್ ಪ್ರೈಸ್ ಕಳಿತ ಅದು ಸಹ ಬರೋದಿಲ್ಲ, ಕಡಿಮೆ ಹೋಗ್ತಾವೆ. ಮೊನ್ನೆ ಗೋವಿನ ಜೋಳದ ಬಗ್ಗೆ ನಿಮ್ಗೆ ಗೊತ್ತದ. ಗೋವಿನ ಜೋಳದ್ದು 2004 ಮಾಡಿದ್ದು 1700 ಬಂತು, 1400 ಬಂತು ಅಂತೇಳಿ ಹಿಂಗೆ ಗದ್ದಲ ಆಗ್ತಾ ಇರ್ತಾವೆ. ಅದಕ್ಕೆ ಪ್ರತಿ ಹಳ್ಳಿಗೇನು ರೈತರು ಸರ್ಕಾರಕ್ಕೆ ಬೆನ್ನತ್ತೆ ನಮ್ಮ PKPSಗಳು ಇರ್ತಾವೆ, DCC ಬ್ಯಾಂಕಿನ ಅವುಗಳಿಗೆ ಬೆನ್ನತ್ತೆ ಒಂದು ಗೋಡಾನ್ ಕಟ್ಕೊಂಡ್ರೆ ಬಿಟ್ಟರಪ್ಪ ಅಂತಂದ್ರೆ ಅಲ್ಲಿ ತಮ್ಮ ಬೆಳೆದು ಇಟ್ಟುಕೊಂಡು ತೇವಾಂಶ ಇರಲಿ ಏನೂ ಇರಲಿ ಅದ್ರ ಕಾಪಾಡಿಕೊಳ್ಳೋದು, ಜೋಪಾನ ಮಾಡೋದು ರೈತರು ಹೊರಗಾರಿಕೆ. ಮನೆಯಲ್ಲಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ. ರೈತರ ಮನೆ ನಾವು ಬಡತನ ರೈತ, ನಾವು ಬಡತನ ಅದ ನೆಲೆಯಲ್ಲಿ ಬಂದಂಥವ್ರು ನಮ್ಮ ಮನೆ ಎಷ್ಟು ಒಂದು 2 ದನ ಕಟ್ಟೋದಕ್ಕೆ ಒಳಗೆ ಊಟ ಮಾಡೋಕ್ಕೆ ಜಾಗ, ಮಲಗೊಳಗೆ ಅಲ್ಲೇ ಒಯ್ತು ಒಂದು ಕಂಬಳಿಯಾಗೋ ಕೌದಿಯಾಗೋ ಮಕ್ಕಳು ಪರಿಸ್ಥಿತಿ ರೈತಂದು ಗೊತ್ತದ. ಅಲ್ಲಿ ಕಾಳು ಎಲ್ಲಿ ಇಡಕ್ಕೆ ಸಾಧ್ಯನೇ